ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶೋ ಎಲ್ಲ ಹೋಯ್ತು. ಒಂದಷ್ಟು ಬರಲಿ ಅಂತ ಆಗಲೇ ಹೊರಟ್ಬಿಟ್ಟಿದ್ದಿದೆ, ಚೆನ್ನಾಗಿರ್ತಿತ್ತು. ಅಯ್ಯೋ ಸರ್, ಟೆನ್ಷನ್ ಬೇಡ. ಸೋತ್ರೆ ಏನಾಯ್ತು? ಸೋಲೆ ಅಲ್ವಾ ಗೆಲುವಿನ ಮುಂದಿನ ಮೆಟ್ಲು. ಏನ್ರಿ ಬರುವಾಗ ಬಾರಿ ನಗ್ನಗ್ತಾ ಬಂದ್ರಿ, ಆಟ ಮುಂದುವರ್ಸಲ್ವಾ? ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋನಲ್ಲ ನಾನು. ಆದರೆ ಈಗ ಹಾಕೋದಕ್ಕೆ ದುಡ್ಡಿಲ್ಲ. ಸರ್, ದುಡ್ಡಿನ ಬಗ್ಗೆ ಯಾಕೆ ಚಿಂತೆ ತಗೋತೀರಾ? ನಾನಿಲ್ವಾ? ಇಟ್ಸ್ ಯುವರ್ ಡೇ ಸರ್. ಇಲ್ಲೇ ರೀ, ನಾನು ಹೋಗಿ ತಗೊಂಬರ್ತೀನಿ. ಅಯ್ಯೋ, ಈಗಾಗಲೇ ಮೈ ಮೇಲೆ ಸಾಲದ ಭಾರ ಇದೆಯಲ್ಲಪ್ಪ. ಇವನಿನ್ನ ತಗೊಂಬಂದು ಕೊಟ್ರೆ ಮುಂದಕ್ಕೆ ಏನು ಮಾಡೋದು? ಅಯ್ಯೋ, ಏನಿಲ್ಲ, ಶ್ಯೂರಿಟಿಗೆ ಏನು ಕೊಡಲಿ ಅಂತ ಯೋಚಿಸ್ತಾ ಇದ್ದೀನಿ. ಏನ್ ಸರ್, ನಿಮ್ಮ ಹತ್ರ ಶ್ಯೂರಿಟಿ ಕೇಳೋದಾ? ನೀವು ಯಾರಿಗ್ ಗೊತ್ತಿಲ್ಲ ಸರ್. ದುಡ್ಡು ಕೊಡಕ್ ನಾನಿರುವಾಗ ನೀವ್ಯಾಕೆ ಸರ್ ವರಿ ಮಾಡ್ತಿದ್ದೀರಾ? ಕಂಟಿನ್ಯೂ ಮಾಡಿ ಹೋಗಿ. ಏನ ಶ್ಯೂರಿಟಿ ಬೇಡವಾ? ನಾನಿಷ್ಟು ದಿನ ಶ್ಯೂರಿಟಿ ಇಲ್ಲದೆ ದುಡ್ಡು ಕೊಡೋರನ್ನ ನೋಡೇ ಇಲ್ಲ. ಅದು ಹೆಂಗೆ ನೀವು ನನ್ನ ನಂಬಿ ಶ್ಯೂರಿಟಿ ಇಲ್ಲದೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ? ಅದು ಎಷ್ಟು ಸಲ ನಾನು ನಿಮ್ಮನ್ನ ಇಲ್ಲೇ ನೋಡಿದ್ದೀನಿ ಸರ್. ನೀವೇನು ಹೊಸಬ್ರಾ? ಜೊತೆಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ಟೇಟಸ್ ಏನು ಅಂತ ನನಗೆ ಗೊತ್ತಿಲ್ವಾ ಸರ್? ನೀವು ಎಲ್ಲಿ ಹೋಗ್ತೀರಾ ಹೇಳಿ? ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಆಟ ಮುಖ್ಯ ಸರ್. ನೀವು ಒಳಗೆ ಹೋಗಿ ಆಟ ಆಡಿ. ಅದು ಹೇಗೆ ಇವನು ವಿತೌಟ್ ಶ್ಯೂರಿಟಿ ನನಗೆ ದುಡ್ಡು ಕೊಡ್ತಿದ್ದಾನೆ? ನಾಗೂ ನನ್ನ ಹತ್ರ ಏನಾದರೂ ಶ್ಯೂರಿಟಿ ಚೆಕ್ಕು ತೊಗೊಂಡೇ ದುಡ್ಡು ಕೊಡ್ತಿದ್ದ. ಇವನು ನೋಡಿದ್ರೆ ಏನೂ ಕೇಳ್ತಾ ಇಲ್ಲ. ಯಾಕೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಇದರಲ್ಲಿ ಏನಾದರೂ ಟ್ರ್ಯಾಪ್ ಇದೆಯಾ? ಹುಷಾರಾಗಿರಬೇಕು. ಬೇಡಪ್ಪ, ನನಗೆ ಆಟ ಸಾಕಾಗಿದೆ, ನಾನು ನಾಳೆ ಬರ್ತೀನಿ. ಯಾಕೆ ಸರ್ ಅಷ್ಟೊಂದು ಅಪ್ರೋಚ್ ಮಾಡ್ತಾ ಇದ್ದೀನಿ? ನಿಮ್ಮ ಪರವಾಗಿ ದುಡ್ಡು ಹಾಕ್ತಾ ಇದ್ರು, ಯಾಕೆ ಸರ್ ನಂಬ್ತಿಲ್ಲ? ಇಲ್ಲ, ನನಗೆ ಆಟ ಸಾಕು, ನಾನು ನಾಳೆ ಬರ್ತೀನಿ. ಸರ್, ಹಾಗೆಲ್ಲ ಆಟ ಮುಗಿಸ್ದೆ ಹೋಗೋ ಹಾಗಿಲ್ಲ ಸರ್. ಆಟ ಮುಗಿಸ್ಕೊಂಡೇ ಹೋಗ್ಬೇಕು. ನೋಡಿ, ನನಗೆ ಬೆಟ್ ಕಟ್ಟಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ನಾಳೆ ನಿಮ್ಮ ದುಡ್ಡು ಕ್ಲಿಯರ್ ಮಾಡಿ ಆಮೇಲೆ ಆಟ ಆಡ್ತೀನಿ. ಸರ್, ಹೇಳಿದ್ನಲ್ಲ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ನೀವು ಚೆನ್ನಾಗಿ ಆಟ ಆಡ್ತಿದ್ದೀರಾ. ಒಂದ್ಸಲ ಸೋತ್ರೆ ಯಾವಾಗ್ಲೂ ಸೋಲ್ತಾರೆ ಅಂತ ಆಟನ ಪರ್ಮನೆಂಟ್ ಆಗಿ ಬಿಟ್ಟು ಹೋಗಕ್ ಆಗಲ್ಲ. ಒಂದ್ ರೌಂಡ್ ಆಡಿ ಸರ್, ಇದನ್ನ ಕಂಪ್ಲೀಟ್ ಮಾಡಿ. ಈ ಸಲನೂ ನಾನು ಸೋತ್ರೆ ಆಗೇನ್ ಮಾಡೋದು? ನಾಳೆ ಬನ್ನಿ ಸರ್, ಆಡಿ ಗೆಲ್ಲಿ. ಸರ್, ನಿಮ್ಮಂತವರಿಂದನೇ ಸರ್ ಈ ಕ್ಲಬ್ ಓಡ್ತಾ ಇರೋದು. ಎಷ್ಟೋ ಜನ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗಿರೋದನ್ನ ನಾನೇ ನೋಡಿದ್ದೀನಿ. ನೀವು ಅಷ್ಟೇ ಸಿಕ್ಕಾಪಟ್ಟೆ ದುಡ್ಡು ಮಾಡಿ ಕೋಟ್ಯಾಧಿಪತಿ ಆಗ್ತೀರಾ, ನೋಡ್ತಾ ಇರಿ. ಈಗ ಬನ್ನಿ ಸರ್, ಕಂಟಿನ್ಯೂ ಮಾಡಿ. ನಾನು ಹೋಗಿ ಕ್ಯಾಶ್ ಕೊಟ್ಟು ಕಾಯಿನ್ಸ್ ತಗೊಂಡು ಬರ್ತೀನಿ. ನೀವು ಒಳಗೆ ಹೋಗಿ ಫಸ್ಟು. ಈ ವ್ಯಕ್ತಿ ನನಗೆ ಯಾವುದೇ ಶ್ಯೂರಿಟಿ ಇಲ್ಲದೆ ಸಾಲ ಕೊಡ್ತಾನೆ ಅಂದರೆ ನಿಜಕ್ಕೂ ನನ್ನ ಟೈಮ್ ಚೆನ್ನಾಗಿದೆಯಾ ಅಥವಾ ಇವನು ನನ್ನ ಫೂಲ್ ಮಾಡ್ತಿದ್ದಾನಾ? ಏನಾದರೂ ಆಗಲಿ, ಎಂಜಾಯ್ ದ ಪ್ರೆಸೆಂಟ್ ಅಂತ ಹೇಳ್ತಾರೆ. ನನ್ನ ಟೈಮು ಚೆನ್ನಾಗಿದೆ ಅಂತಲೇ ಅನ್ಕೊಳ್ಳೋಣ. ಈಗ ಇದನ್ನ ಎಂಜಾಯ್ ಮಾಡೋಣ. ನಾಳೆ ಏನಾಗುತ್ತೋ ನಾಳೆ ನೋಡ್ಕೊಳ್ಳೋಣ ಅಷ್ಟೇ. ಓಕೆ. ಕಾವೇರಿ ಇನ್ನೂ ಆ ಯದು ಹ್ಯಾಂಗ್ ಓವರಿಂದ ಈಚೆ ಬಂದಿಲ್ಲ ಅನ್ಸುತ್ತೆ.
ಹೀಗೆ ಬಿಟ್ರೆ ಇವಳು ಬೆಂಗಳೂರವರೆಗೂ ಇದೇ ಮೂಡಲಿರ್ತಾಳೆ. ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲಿ ಪಯಣಿಗ ನಾನಮ್ಮ ಪಯಣಿಗ ನಾನಮ್ಮ. ಏ ಪ್ರೀತು, ಪರವಾಗಿಲ್ಲ, ನೀನು ಚೆನ್ನಾಗೇ ಹಾಡ್ತೀಯಾ. ಅಲ್ಲ, ಈ ಹಾಡನ್ನ ಇನ್ನೂ ನೆನ್ಪಿಟ್ಕೊಂಡಿದ್ಯಾ? ಹಾ ಕಾವೇರಿ, ಇದೊಂದೇ ಸಾಂಗ್ ಅಲ್ವಾ ನಮ್ಮ ಹಳೇ ಕಾಲದ ಹಾಡು. ಇದನ್ನ ಹೇಳೆ ತಾನೇ ನಾನು ನಿನ್ನ ಉರಿಸ್ತಾ ಇದ್ದಿದ್ದು. ಶಾಲೆಗೆ ಚಕ್ಕರ್, ಊಟಕ್ಕೆ ಹಾಜತ್, ಲೆಕ್ಕತಿ ಬರೀ ಸೊನ್ನೆ ಅಂತ ಹಾಡಿ ನನ್ನ ಉರಿಸ್ತಾ ಇದ್ದೆ. ಆದ್ರೆ ಆಕ್ಚುಲ್ ಆಗಿ ಹಾಗಿದ್ದಿದ್ದು ನೀನು. ಹಾ ನಿಜ, ನಾನು ಡ್ರಾಪ್ ಔಟ್ ಆಗ್ತೀನಿ ಅಂತ ನಿಜ ನನಗೆ ತುಂಬಾ ಭಯ ಆಗಿತ್ತು. ನಿನ್ ಜೊತೆ ಜಗಳ ಆಡ್ಬೇಕು ಅಂತಾನೆ ನನಗೆ ಸ್ಕೂಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಆದ್ರೂ ಕಾವೇರಿ, ನಮ್ಮ ಚೈಲ್ಡ್ಹುಡ್ ಡೇಸ್ನ ನೆನಪು ಮಾಡ್ಕೋತಾ ಇದ್ರೆ ಒಂಥರ ಮಜಾ ಅಲ್ಲ? ನಾನು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತೀನಿ. ಹೌದು, ಏನಿದ್ದಕ್ಕಿದ್ದಾಗೆ ಈ ಹಾಡನ್ನ ನೆನಪಿಸ್ಕೊಂಡೆ? ನೀನ್ ಯಾಕೋ ಡಲ್ ಆಗಿದ್ದಲ್ಲ, ನಿನ್ನ ಚಿಯರ್ ಅಪ್ ಮಾಡೋಣ ಅಂತ ಈ ಸಾಂಗ್ ಆಡ್ದೆ. ಆದ್ರೂ ನೀನ್ ಯಾಕೆ ಡಲ್ ಆಗಿದ್ದೆ? ಇಲ್ಲಪ್ಪ, ಹಾಗೇನಿಲ್ಲ, ಐ ಆಮ್ ಫೈನ್. ಆದ್ರೂ ನಿನ್ ಜೊತೆ ಟ್ರಾವೆಲ್ ಮಾಡ್ತಿರೋದು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಸಮಥಿಂಗ್ ಸ್ಪೆಷಲ್. ಇದ್ರಲ್ಲಿ ಸ್ಪೆಷಲ್ ಏನಿದೆ ಪ್ರೀತು? ನಾವು ಹೋಗ್ತಿರೋದು ಬಿಸ್ನೆಸ್ ಟ್ರಿಪ್ಪಿಗಲ್ವಾ? ಏ ಪ್ರೀತು, ಏನಾಯ್ತು? ಯಾಕೆ ಸುಮ್ನಾದೆ? ಅದೇನಿಲ್ಲ ಕಾವೇರಿ, ಇದು ಬಿಸ್ನೆಸ್ ಟ್ರಿಪ್ ಇರ್ಬೋದು, ಆದ್ರೆ ನಾವಿಬ್ರು ಫಸ್ಟ್ ಟೈಮ್ ತುಂಬಾ ದೂರ ಹೋಗ್ತಿದೀವಲ್ಲ, ಅದಕ್ಕೆ ಖುಷಿ. ಕಾವೇರಿ, ನಾವಿಬ್ರು ಚಿಕ್ಕವರಿರ್ಬೇಕಾದ್ರೆ ಎಷ್ಟು ಜಗಳ ಆಡ್ತಿದ್ವಿ ಅಲ್ವಾ? ನೀನ್ ಮಾತ್ರ ಟಿಟ್ ಫಾರ್ ಟ್ಯಾಟ್ ತರ ಹಠ ಹಿಡಿದು ತೀರಿಸ್ಕೊಳ್ತಾ ಇದ್ದೆ. ಆದ್ರೆ ಈಗೆಷ್ಟು ಸೈಲೆಂಟ್ ಆಗಿದ್ಯಲ್ಲ? ನಾವ್ ಯಾರ ಜೊತೆ ಇರ್ತೀವೋ ಅವ್ರ ಪ್ರಭಾವ ನಮ್ ಮೇಲೆ ಬೀಳತ್ತೆ. ಅಂದ್ರೆ ನಾನು ಊರು ಬಿಟ್ಟು ಹೋದ್ಮೇಲೆ ನಿನ್ಗೆ ಒಳ್ಳೆ ಕಂಪ್ನಿ ಸಿಕ್ತು ಅಂತನಾ? ಕೋಇನ್ಸಿಡೆನ್ಸ್ ಆದ್ರೂ ಇದು ನಿಜಾನೇ. ನೀನ್ ಹೋದ್ಮೇಲೆ ನಾನ್ ತುಂಬಾನೇ ಬದಲಾದೆ. ನಿಂಗ್ ಗೊತ್ತಾ, ನನ್ ಜೊತೆ ಜಗಳ ಆಡೋದಿಕ್ಕೆ ಯಾರೂ ಇರ್ಲಿಲ್ಲ. ಮತ್ತೆ ಈ ಜಗಳ ಗಂಟಿ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ನೀನೇನು ರಿಗ್ರೆಟ್ ಮಾಡ್ಕೋತಿಲ್ಲ ತಾನೆ? ಛೇ, ಹಾಗೇನಿಲ್ಲ ಕಾವೇರಿ. ಇನ್ಫ್ಯಾಕ್ಟ್ ನಿನ್ ಜೊತೆ ನಾನು ಬರ್ತಾ ಇರೋದು ತುಂಬಾ ಖುಷಿ ಇದೆ. ಅಂಡ್ ನಿನ್ನಿಂದ ಕಲಿಯೋದು ತುಂಬಾ ಇದೆ. ಏನಪ್ಪ ಅದು ತುಂಬಾ ಇರೋದು? ನೀನ್ ಸಖತ್ ಹಾರ್ಡ್ ವರ್ಕರು, ಇಂಟೆಲಿಜೆಂಟ್, ಗೋಲ್ಡ್ ಮೆಡಲಿಸ್ಟ್. ನಿನ್ಗೆ ಯಾವುದೇ ಕೆಲಸ ಕೊಟ್ರು ಸಖತ್ತಾಗಿ ಮಾಡಿ ಮುಗಿಸ್ತೀಯ. ಅಯ್ಯಯ್ಯೋ, ಸಾಕು ಸಾಕು, ನನಗ್ ನೈಸ್ ಮಾಡಿದ್ದು ಸಾಕು. ಯಾಕೆ, ನೀನ್ ಇಂಟೆಲಿಜೆಂಟ್ ಅಲ್ವಾ? ಅದು ಅಲ್ದೆ ನೀನ್ ಬೇರೆ ಫಾರಿನ್ ರಿಟರ್ನು. ನಿನ್ನಲ್ಲೂ ಟ್ಯಾಲೆಂಟ್ ಖಂಡಿತ ಇದ್ದೇ ಇರತ್ತೆ. ಜೊತೆಗೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ. ಪರಶುರಾಮ್ ಸರ್ ಮಗ ಅನ್ನೋ ಐಡೆಂಟಿಟಿ ಇದೆ.